ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ ಬಡವನಯ್ಯ ಎನ್ನ ಕಾಲೇ ಕಪ್ಪ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಕೂಡಲ ಸಂಗಮ ದೇವ ನೀ ಕೇಳಯ್ಯ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀರಿ ನೀರಿ ಕೆಟ್ಟರು ನಿಜವರಿಯದೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀರಿ ನೀಡಿ ಕೆಟ್ಟರು ನಿಜವರಿಯದೆ. ಓ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡುವ ನೀಡುವ ನಿಜ ಗುಣವುಳ್ಳಡೆ. ಮಾಡುವ ನೀಡುವ ನಿಜ ಗುಣವುಳ್ಳಡೆ. ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಓ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಕೂಡಲ ಸಂಗಮ ದೇವ 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 ವಚನಗಳ ಭಂಡಾರವನ್ನು ರಚಿಸ್ತಾ ಪ್ರಾಪ್ತ ವಯಸ್ಸಿಗೆ ಕಲ್ಯಾಣ ಪಟ್ಟಣಕ್ಕೆ ಬಂದ ಬಸವನಾದವನು ಬಿಜ್ಜಲ ಬಲದೇವ ಮಂತ್ರಿಯಲ್ಲಿ ಅಪಾರವಾದ ಸ್ನೇಹವನ್ನು ಬೀರುತ್ತಾ ಶಿವತತ್ವವನ್ನು ಬೋಧನೆ ಮಾಡ್ತಾ ಅರ್ಥಶಾಸ್ತ್ರ ಮಂತ್ರಿಯಾಗಿ ಮಹಾಮಂತ್ರಿ ಸ್ಥಾನವನ್ನು ಗೈದು ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವಂತೆ ಹೆಣ್ಣು ಮಕ್ಕಳನ್ನ ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿ ರಾಜ್ಯದಲ್ಲಿ ಪುಣ್ಯವನ್ನು ಕಲ್ಪಿಸ್ತಾ ಮಹಾಮನೆ ಮಠವನ್ನು ರಚಿಸಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹಿಕ್ಕುವ ಕಾಯಕವನ್ನು ಮಾಡಿದ. ಅನುಭವ ಮಂಟಪ ರಚಿಸಿ ಮೇಲು ಕೀಳಿನ ಭಾವನೆ ತೋರದೆ ಜಂಗಮರಾಗಿ ಶಿವತತ್ವವನ್ನು ಬೋಧನೆ ಮಾಡುವ ವಚನಗಳ ಭಂಡಾರ ರಚಿಸುವಂತ ಒಂದು ಪುಣ್ಯ ಮಂಟಪವನ್ನು ರಚನೆ ಮಾಡಿ ಶಿವಶಕ್ತಿ ಎಂತಾದನ್ನು ಜಗತ್ತಿಗೆ ಸಾರದ ಬಸವನಾಗಿರ್ತಕ್ಕಂಥವನು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡ್ತಾ ಕಾಲ ಕಳಿತಿರುವ ಸಂದರ್ಭ ನೋಡಿ ಈಗ ಪರಂ ಜ್ಯೋತಿರು ಬರುವಂತ ಸಮಯ.
ಆ ಬಸವನ ಕಲ್ಯಾಣ ಪಟ್ಟಣ ವೈಭೋಗವಾಗಿ ನಡೀತಿರ್ಬೇಕಾದ್ರೆ ಒಂದು ದಿನ ಏನಾಯ್ತು, ಬಸವಣ್ಣನವರ ಧರ್ಮಪತ್ನಿಯಾದಂಥ ಗಂಗಾಂಬಿಕೆಯವರ ಕನಸಿನಲ್ಲಿ ತಂದ ಧರ್ಮಗುರು ಪರಂಜ್ಯೋತಿಯವರು ದಿಗ್ಗರ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ಇನ್ನು 7 ದಿವಸದಲ್ಲಿ ನಿನ್ನ ಗಂಡನಾದ ಬಸವಣ್ಣನ ಪರೀಕ್ಷೆ ಮಾಡಲು ಈ ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದೆ. ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನಾದವನನ್ನ ಹೇಗೆ ಪತ್ತೆ ಹಚ್ಚುತ್ತಾನೆ ಅಂತ ನೋಡೋಣ. ವಿಚಾರ ತಿಳಿಸ್ಬಿಡು. ಶಿವೋ 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 ಪಟ್ಟಂತ ಕಂಡ್ಬಿಡ್ತಾಳ. ಅಷ್ಟೊತ್ತರೆಗೂ ಕಂಡ್ರದು ಕನಸು. ಈ ಜಗತ್ತಿ 7 ಜಾತಿ ಕನಸು ಬೀಳ್ತಾವಂತ. ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಹೇಳ್ಕೊಂಬಲ್ಕಲ್ವಾ, ಗುರುಬೇ ಮಂಟಸ್ವಾಮಿ ಸಿದ್ದಪ್ಪಾಜಿ ಒಬ್ಬರು ಕಾಪಾಡಪ್ಪ ಅಂತ ಎಡಮಗ್ಗಲ ಮಲಗಿ ಬಲಮಗ್ಗಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ದ ಕನಸನ್ನು ನಿಜವಾದವಂತೆ. ಭಕ್ತನೊಳಗ ವಾಡಗದಿಕ್ಕೆ ಸತ್ತರೂ ಸಾಯಲ್ಲ. ಪರಮಾತ್ಮನ ಹೆಸರು ಹೇಳಿರ್ತಾನಲ್ವಾ, ಭಗವಂತನ ಬಂದು ಕಾವಲು ಕಾಕೊಂಡಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ ಅಂತ ಬೀಳುತ್ತೆ ನೋಡಿರ್ಬೇಕು. ಈ ಲೋಕದ ವ್ಯವಹಾರಗಳನ್ನ ತಲೆಗಚ್ಕೊಂಬಲಿಕ್ಕೆತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಕಟ್ಟಬೇಕು, ಚೀಟಿ ಬೇರೆ ಬಂತು, ಸಂಘ ಬೇರೆ ಬಂತು. ಸಂಘ ಬರ ಬಂತು. ಎಷ್ಟು ಸಂಘದಲ್ಲಿ ಇನ್ನು 2 ಹೆಚ್ಚು ಬಿಡ. ಇದನ್ನೇ ಕಟ್ಟಕಾಗದೆ ಬೆಳಿಗ್ಗೆ ಊರ್ ಬಿಡೋತಾಗದ ನೋಡಿತಾರ ಭಾಗಾಕಾರ ಗುಣಾಕಾರ ಕಂಡು ತಲೆಗಚ್ಕೊಂಬಲಿಕ್ಕೆತಾರಲ್ಲ, ಬೆಳಗ್ಗೆ ಗಂಟೆ ಕನ್ಸು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವರು ಮಾತಾಡ್ಕತಾರೆ, ಏನನ 3-4 ದಿವಸ ಸುಮ್ ಕನ್ಸೇ ಸರಿಲ್ಲ, ಸುಮ್ ಮಲಿಕತ್ರ ಬರೀ ಕ್ಯಾರ ನಗರ ಮಸ್ಲೆಗಳೇ ಕಾಣಿಸ್ಕತವ. ಮೊನ್ನೆ ಚೇಳು ಕುಟುಂಬಾಗಿತ್ತು ನೋಡು, ನೋಡಪ್ಪ ಮಾರ್ಕು. ಇನ್ ಇಂಗ್ಲಿಷ್ ಕೇಳ್ಬೇಕಯ್ಯ 3-4 ದಿವಸ ಸ್ವಪ್ನ ಸರ್ಲಕತ್ತಾಯ. ಸುಮ್ ಮಲಿಕತ್ರ ಬರೀ ಬಳಗಾಜ ಕುಂಕುಮ ಅಲ್ಲ ಕಟ್ಲ ಕಾಣಿಸ್ಕತ್ತ. ಮೊನ್ನೆ ನೋಡ್ ಕುಂಕುಮ, ನೋಡ್ ಬಳ, ನೋಡ್ ಅರ್ಸನ ಟಿಪ್ಪರ್ಲಾರ್ಲಿ ಬೀರಿ ಉಂಡಿ ದಿಕ್ ಹೋಯ್ತಿತ್ತು. ಬಾಳಗಾಜು ಕುಂಕುಮ ಕಾಣಿಸ್ಕತೀವಿ. ಅದು ಯಾರು ಯಾವ್ದು ಮುತ್ತ ಇದಾವ ಸಾಯ್ತಲ್ಲ ಬಿಡು. ಯಾವ ಮುತ್ತದಳು ಸಾಯಲ್ಲ, ಮಲಗ ಬತ್ತೀವ, ನ್ಯಾವ ಮಲಗಿಲ್ಲ. ನ್ಯಾವ ಮಲಗಿಲ್ಲ ಅಂದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ನೋಡಿ. ಇದಕ್ಕೆ ದುಸ್ವಪ್ನ. ಇಲ್ಲಿ ಸುಸ್ವಪ್ನ ಬಿದ್ದಿರೋದು ಯಾರಿಗೆ? ಗಂಗಾಂಬಿಕೆಗೆ. ಬರಬರನೆ ಬಂದದ್ದೇ ತನ್ನ ಗಂಡನಾದಂತವನಿಗೆ ಹೇಳ್ತಾಳಂತೆ, ಬಸವಣ್ಣನವರೇ, ಇನ್ನು 7 ದಿವಸದಲ್ಲಿ ಪರಂಜ್ಯೋತಿರು ನಮ್ಮ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರಂತೆ. ಅವರ ಪರಿಚಯ ನಮಗೆ ಯಾರಿಗೂ ಇಲ್ಲ. ಅವರನ್ನು ಪತ್ತೆ ಹಚ್ಚುವ ಬಗೆಯಾದರೂ ಹೇಗೆ? ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ಳಿ ಸ್ವಾಮಿ. ನಿಜ ಗಂಗಾಂಬಿಕಾ, ಪರಂಜ್ಯೋತಿರನ್ನ ಪತ್ತೆ ಹಚ್ಚುವ ಬಗೆಯನ್ನು ಹುಡುಕಲೇಬೇಕು ಅಂತ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಕರೆಸಿ ಒಂದು ಸಭೆ ಇಡಿಸ್ಬಿಟ್ರು ಬಸವಣ್ಣವರು. ಈಗ ಬರುವಂತ ಪರಂಜ್ಯೋತಿರನ್ನ ಪತ್ತೆ ಹಚ್ಚೋದು ಹೇಗೆ ಎಲ್ಲ ಯೋಚನೆ ಮಾಡಿ 2 ತೀರ್ಮಾನ ತಗೊಂಡ್ರಂತೆ. ನೋಡಿ, ಮಹಾಮನೆ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸೋಣ, ಮಹಾಮನೆ ಮಠದ ಪಡುವಣದ ಕಡೆಗೆ 4 ಗೆಲದ ಚರ್ಮದ ಗಂಟೆ ಇಡಿಸಿ. ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ, 4 ಗೆಲದ ಚರ್ಮದ ಗಂಟೆ ಯಾವಾಗ ನುಡಿಸುತ್ತೋ, ಆಗ ತಂದ ಧರ್ಮಗುರು ಪರಂಜ್ಯೋತಿರು ಬಂದರು ಅಂತ 2 ಗುರುತು ಮಾಡಿಕೊಂಡು ಮುಂದುವರೆದು ಬಿಟ್ರು. ಯಾರು? ಬಸವಣ್ಣನವರು. ಸ್ವಲ್ಪ ದಿನಗಳ ಕಳಿತಿರಬೇಕಾದ್ರೆ ಏನಾಯ್ತು? ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ತಂದ ಧರ್ಮಗುರು ಪರಂಜ್ಯೋತಿರು ದಿಗ್ಗನ ಪ್ರತ್ಯಕ್ಷರ. ಬಲಗೈಯಲ್ಲಿ ಭಾರಿ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯ, ನಾಗವೆತ್ತ ನಾಗ ಜೋಳಿಗೆ ಹಣೆಯಲ್ಲಿ ವಿಭೂತಿ ಕುಳಿದ ರುದ್ರಾಕ್ಷಿಯನ್ನು ಧರಿಸಿ ಶಿವಮಯವಾಗಿ ನಿಂತಿರಬೇಕಾದ್ರೆ ಪರಂಜ್ಯೋತಿರು ನೋಡ್ತಾರೆ, ಬಸವ, ನಾನೀಗೆ ನೇರವಾಗಿ ಬಂದರೆ ಹಾಡುವ ಹುಡುಗನಿಂದ ಹಲಗಾಡುವ ಮುದುಕನ ತನಕ ನಾನೇ ಪರಂಜ್ಯೋತಿಯನ್ನು ಪತ್ತೆ ಹಚ್ಚಿಬಿಡುತ್ತೇನೆ. ನನ್ನ ವೇಷ ಇದಲ್ಲ, ನನ್ನ ವೇಷ ಇದಲ್ಲ. ಈಗ ನೋಡು, ಈಗ ನೋಡು. ಜೈ ಶಿವಶಂಕರ. ಆಗಂದ ಕೂಡಲೇ ಕಂಡಾಯ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು, ಜೋಳಿಗೆ ಮಾಯವಾಯಿತು. ಇವರ ರೂಪ ಹೇಗಾಯ್ತು ಗೊತ್ತಾ? ಕುರುಚುಲು ಗಡ್ಡ, ಮೈಯೆಲ್ಲ ಕಜ್ಜಿ ಗಾಯ, ಗುಂಗುರು ತಲೆ, ಎಡೆಗಳ ಮೇಲೆ ಹೆಂಡದ ಮಡಕೆ, ಬಲೆಗಳ ಮೇಲೆ ಹೆಮ್ಮೆ ಚಕಟ, ಬೀದಿಯಲ್ಲ ದುರ್ವಾಸನೆ, ಮಾಂಸದ ವಾಸನೆ, ತಡೆಯಲಾರದಂತ ವಾಸನೆ. ಪರೀಕ್ಷೆ ಮಾಡೋದಕ್ಕೆ ಪರಂಜ್ಯೋತಿರು ಆಗಿದ ವೇಷ ಇದು ನೋಡಿ. ಬಸವ, ಈಗ ನೀನೇ ಬಂದ್ರು ನೇರವಾಗಿ ನಾನೇ ಪರಂಜ್ಯೋತಿಯನ್ನು ಪತ್ತೆ ಹಚ್ಚಕ್ಕಾಗಲ್ಲ, ನೋಡೋಣ ಅಂತ ಬೀದಿ ಬೀದಿಲಿ ಬರ್ತಾ ಇದ್ದಾರೆ. ಭಗವಂತನ ಸಾರ ನೋಡಿ ಹೇಗಿದೆ. ಅವನಿಂದಲೇ ಎಲ್ಲ, ಓ ಮನುಜ ನೀನೇಕೆ ಈ ಸತ್ಯ ತಿಳಿದಿಲ್ಲ, ಈ ಸತ್ಯ ತಿಳಿದಿಲ್ಲ. ಇರುಳಲಿ ನಿಂತು ಅಯ್ಯೋ ಎಂದರೆ ಕತ್ತಲು ಓಡುವುದೇ, ಇರುಳಲಿ ನಿಂತು ಅಯ್ಯೋ ಎಂದರೆ ಕತ್ತಲು ಓಡುವುದೇ, ಬೆಳಕಿಗೆ ಬರದೆ ನೀ ಹಲುವಿದರೆ, ಬೆಳಕಿಗೆ ಬರದೆ ನೀ ಹಲುವಿದರೆ
ಕಣ್ಗಳು ಕಾಣುವುದೇ ಆ ನಿನ್ನನ್ನು ನೀನು ಹರಿದರೆ ತಾನೇ ಶಿವನ ಹರಿಯುವುದು ಮಾಯೆಯ ತೆರೆಯನು ಸರಿಸಿದರೆ ಕಾಣುವೆ ನೀ ನಿಜವಾ ಜೀವ ಹರಿಯುವೆ ನೀ ನಿಜವಾ ಕನ್ನಡಿಯನ್ನು ನೋಡಿದರೆ ತಾನೇ ಬಿಂಬವು ಕಾಣುವುದು ಕನ್ನಡಿಯನ್ನು ನೋಡಿದರೆ ತಾನೇ ಬಿಂಬವು ಕಾಣುವುದು ಒಳಗಿನ ಕಣ್ಣ ತೆರೆದರೆ ತಾನೇ ಒಳಗಿನ ಕಣ್ಣ ತೆರೆದರೆ ತಾನೇ ದೇವರು ಕಾಣುವುದು ಆಗಲೇ ಮನದ ಭ್ರಾಂತಿಯು ತೊರೆದು ಶಾಂತಿಯು ಕಾಣುವುದು ಮಾಯೆಯ ತೆರೆಯನು ಸರಿಸಿದರೆ ಕಾಣುವೆ ನೀ ನಿಜವಾ ಜೀವ ಹರಿಯುವೆ ನೀ ನಿಜವಾ ಓ ಮಾಯೆಯ ತೆರೆಯ ಸರಿಸಿದರೆ ಕಾಣುವೆ ನೀ ನಿಜವಾ ಜೀವ ಹರಿಯುವೆ ನೀ ನಿಜವಾ ಪರಂಜ್ಯೋತಿಯವರು ಮಾರುವೇಷ ಧರಿಸ್ಕೊಂಡು ಆ ಬೀದಿ ಒಳಗಡೆ ಬರ್ತಾ ಇದ್ರು ಒಬ್ಬೊಬ್ರು ಕೂಡ ಪರೀಕ್ಷೆ ಮಾಡ್ತಾವ್ರಂತೆ ಊರೊಳಗಡೆ ನೋಡಿ ಏನಪ್ಪ ಈ ಬಸವಣ್ಣವ್ರ ಕಲ್ಯಾಣ ಪಟ್ನ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ ಯಾಕೆ ಕೊಡಬೇಕು ಮುಂದೆ ಹೋಗಿ ಬಲಗಡೆ ದೇವ್ರ ನೀನ್ ಚೆನ್ನಾಗಿರ್ಬೇಕಣಪ್ಪ ಏನಪ್ಪ ಈ ಕಲ್ಯಾಣ ಪಟ್ನ ಬಸವಣ್ಣವರು ಆ ಕಡೆ ಕೆಮ್ಮೆಯ ತೋರಿಕೆ ಈ ಕಡೆ ಕೆಮ್ತಿದೆಯಲ್ಲ ವಯಸ್ಸಾಗ ಸ್ವಲ್ಪ ಸ್ವಲ್ಪ ವಯಸ್ಸಾದ ಮೇಲೆ ಹಟ್ಟಿಲಿ ಬಿಡ್ಬಿಟ್ಟು ಬೀದಿ ಬೀದಿ ಯಾಕೆ ಸುತ್ತಾಕ್ ಬಂದಿದೆ ನಿನಗ್ ವಯಸ್ಸಾಗಲ್ವೇನಪ್ಪ ನಿನ್ನಂಗ್ ವಯಸ್ಸಾದ ಮನೆ ಬಿಡ್ಬಿಟ್ಟು ಈಚೆಗೆ ಬರಲ್ಲ ಅದು ಈ ಬ್ಯಾಸ್ಕಲ್ಲಿ ಸತ್ತೋಯ್ತೇನಪ್ಪ ಪ್ಯಾನ್ ಹಾಕೊಂಡ್ ಮನಿ ಕತ್ತೀನಿ ನಾನು ಸತ್ತೋಗ್ಬಿಡ್ತೀಯ ಎಲ್ಗೆ ಸತ್ತಾಗೋದು ಸತ್ತೋಯ್ತೀನಿ ಅನ್ನ ಮನೆ ಒಳಗ ಪ್ಯಾನ್ ಹಾಕೊಂಡ್ ಮನಿ ಕತ್ತೀನಿ ಎಂದದು ಬೇಡ ಬಿಡಪ್ಪ ಆಯ್ತು ಈ ಬಸವಣ್ಣವ್ರ ಕಲ್ಯಾಣ ಪಟ್ನ ಹೊಟ್ಟೆ ತುಂಬ ಊಟ ಆಗ್ತಾರಂತಲ್ಲ ಯಾಕೆ ಕೊಡೋದು ಅಲ್ಲೇ ಅಲ್ಲೇ ಮುಂದೆ ಹೋಗಿ ಬಲಗಡೆ ತಿರ್ಕೋಪ ಅಲ್ಲಿ ಬರ್ತದೆ ಮುಂದೆ ಹೋಗಿ ಬಲಗಡೆ ತಿರ್ಕೋ ಚೂರು ಕರ್ಕೊಂಡೋಗಿ ತೋರ್ಸಪ್ಪ ಆಗಲ್ಲಕ್ಕಪ್ಪ ನಂಗ ಕೆಲ್ಸ ಅದ ಕೆಲ್ಸ ಅದಕ್ಕೆ ನಂಗ ಹಿರಿಕರ ಜೊತೆ ಮಾತಾಡ ನಾನೇ ಹಿರಿಕ ಹಾಗಂದ್ರೇನಾ ಚೂರು ಕರುಣೆ ತೋರ್ಸಪ್ಪ ಆಗಲಕ್ಕ ನಂಗ ಕೆಲ್ಸ ಅದ ಅಂತ ಹೇಳಿಲ್ವಯ ನೀವ್ ಹೋಗಿ ದಾರಿ ತೋರ್ಸ್ರೆ ನಿನ್ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಕಣೆ. ಚೆನ್ನಾಗ್ ಅವ್ರ ಬಿಡು ಪುಣ್ಯ ಬರುತ್ತೆ ಕಣೆ ಬೇಡ ಬಿಡು ಬರದೇ ಬೇಡ ಬಂತಾನೆ ಏನ್ ಮಾಡ್ಬೇಕಾಗಿದ್ದು ಅದೋಳು ಧರ್ಮ ಮಾಡಯ್ಯ ಯಾನ ಧರ್ಮ ಮಾಡೋದು ನಿಂಗ ವಾದೇ ಆಗಿರೋದು ಹೇಳು ದೊಣ್ಣ ತಕ್ಕಳ್ಯ ಏನಪ್ಪ ಓ ಈ ಬಸವಣ್ಣ ಕಲ್ಯಾಣ ಪಟ್ನೆ ಯಾವ ಕಡೆ ನೋಡ್ ಕತ್ಕೊಳ್ಳಿ ಕೆಲ್ಸ ಇಲ್ದೆ ಕೂತನ ನೋಡಲಿ ಒಂದ್ ಬೀದಿ ಏನ್ ಬಿಡಿಸ್ಕೊಂಡು ನಿಮ್ಮಂತ ಒಳ್ಳೆಯವ್ರು ಸಿಗ್ಬೇಕಲ್ಲ ಬೀದಿಲಿ ಒಬ್ಬೊಬ್ರನ್ನ ಪರೀಕ್ಷೆ ಮಾಡ್ಕೊಂಡ್ ಬರ್ತಾ ಇದ್ರೆ ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಸರಿಯಾಗಿ ಪರಂಜ್ಯೋತಿಯರಾಗಿರ್ತಕ್ಕಂಥವರು ಆ ಕಲ್ಯಾಣ ಪಟ್ಟಣದ ದಾಸೋಹ ಮಠದ ಹತ್ರ ಬರ್ತಾ ಇದ್ದಾರೆ. ಅವರು ದಾಸೋಹ ಮಠದ ಹತ್ರ ಬರ್ತಾವ್ರೆ. ನಿಮ್ಗೆಲ್ಲ ಆಗ್ಲೇ ಟೀ ಬಂದ್ಬಿಡುತ್ತೆ. ಈಗ ಯಾಕೆ ನಮ್ಮನ್ನು ಕಾಪಾಡ್ಕೋಬೇಕಲ್ಲಪ್ಪ. ಎಲ್ರಿಗೂ ಬೆಳ್ಳಿ ಲೋಟದಲ್ಲೇ ಟೀ ಕೊಡ್ತಾರೆ. ನೀವೇನು ಲೋಟ ವಾಪಸ್ ಕೊಡ್ಬೇಡಿ. ನೀವು ಮಡಿಕ್ ಹೋಗಿ ಭಗವಂತ ಒಳ್ಳೇದು ಮಾಡ್ಲೇತಾಗೆ. ಯಾಕೆಂದ್ರೆ ಭಗವಂತನ ಸಾಕ ನಿಮ್ಮನ್ನೆಲ್ಲ ಮದ್ ಈ ತರ ಔಷಧಿ ಹೊಡೆದ್ರೆ ನಮ್ಮ ವ್ಯವಹಾರ ಪಾಸ್ ಆಗೋದು. ಕಾಪಾಡ್ಕೋಬೇಕಲ್ಲ. ಈಗಿನ ಕಾಲದಲ್ಲಿ ಬೆಳಗ್ಗೆ ಔಷಧಿ ಹೊಡ್ತೀನಿ ಜನಗಳ ಹೊಡೆದು ಉಂಟಾ ಹೊಡೆದ್ರೆ ನಮ್ಮ ವ್ಯವಹಾರ ಪಾಸ್ ಆಗೋದು. ಈಗ ಸ್ಟಾರ್ಟಿಂಗ್ ಎಷ್ಟು ಇದೆ ಲೆಕ್ಕ ಹಾಕೊಂಡು ಒಂದ್ 20 ಗೊಬ್ಬರ ಬಿಡ್ತಾರೆ. ನೆಕ್ಸ್ಟ್ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಬಡಸ್ ಗೊಬ್ಬರ ಬಿಡ್ಬೋದು. ಕೊನೆಗೆ ಕಳನೆ ಔಷಧಿ ಹೊಡೆದು ಮಲಗಿಸ್ಬಿಡ್ದಾಗ ನಮ್ಮ ಮೂರ್ದಿಕ್ ನಾವು ಹೋಯ್ತಾ ಇರೋದು. 365 ಇದ್ದ ಮಾಡ್ತೀವಿ. 365 ನೋಡಿ ಕತೆ ಕೇಳಕ್ಕಾದ ಕೇಳ್ತೀವಿ ಬಂದ್ರೆ ಈಗಿನ ಕಾಲದಲ್ಲಿ ಮಾಡೋರು ಯಾರಿದ್ದಾರೆ? ದುಡ್ಡು ಕೊಟ್ರ ನೀವು ಅಪ್ಪ ಮಕ್ಕ ಮಾಡ್ತಿದ್ದಾರೆ. ಸುಖದ ಒಂದಿನ ಬಿಡುವಿಂದ ಮಾಡಕ್ಕದ್ದ ಆತ್ಮತರ ಬೇಕಾರ ಭಗವಂತನ ಒಂದು ಸಹಕಾರ ಎಲ್ರಿಗೂ ಟಿವಿ ವ್ಯವಸ್ಥೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಹುರುಪಾದ ಗೀತೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಭಗವಂತ ಸರ್ವರು ಕೂಡ ಒಳ್ಳೇದು ಮಾಡಲಿ ಅಂತ ಆ ಭಗವಂತ ಎಲ್ರಿಗೂ ಕೂಡ ಕೊಟ್ಬಿಡಿ. ಎಲ್ರಿಗೂ ಒಳ್ಳೆದು. ಹೃದಯ ಸಮುದ್ರ ಕಲಕಿ
ಉಕ್ಕಿದ ದ್ವೇಷದ ಬೆಂಕಿ ಋಷಾಗ್ನಿ ಜ್ವಾಲೆ ಉರಿದುರಿದು ಅಶ್ವಮೇಧ ಅಶ್ವಮೇಧ ಅಶ್ವಮೇಧ